ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಯಾಕೆ ಹೀಗಾಗುತ್ತೆ? ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಯಾಕೆ ಹೀಗಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಷ್ಟೀಕರಣ ನೀತಿಯಿಂದ ಇಂಥ ಘಟನೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡಿಕೊಳ್ಳುವಂತಹ ಕಾರಣದಿಂದ ಈ ರೀತಿ ಘಟನೆಗಳು ಆಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ದೇಶದ್ರೋಹಿಗಳು ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ರು. ಇವರು ಯಾರು ಅನ್ನೋದನ್ನ ಈಗಾಗಲೇ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಇಂಥ ದೇಶದ್ರೋಹಿಗಳನ್ನು ತತ್ಕ್ಷಣ ಒದ್ದು ಒಳಗಾಕುವಂಥ ಕೆಲಸ ಮಾಡಬೇಕು. ಇಂಥ ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನು ಇರ್ತಕ್ಕಂಥ ಇಂಥ ದೇಶದ್ರೋಹಿಗಳನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು. ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ. ಬಾಗಲಕೋಟೆ ನಡೆದಂತಹ ದುರ್ಘಟನೆ, ಈಗ ನನಗೆ ಮಾಹಿತಿ ಬಂದಿರೋದು ಅವರು 8 ಜನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಇರೋದು, ನಿಮ್ಮ ಸರ್ಕಾರ ಬಂದಾಗ ಯಾಕೆ ಹಿಂಗಾಗ್ತದಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪೊಲೀಸರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ರ, ಭಾರತದ್ದೇ ಅದರಲ್ಲೂ ಮತ್ತು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಬಹಳ ಪಕ್ಕ ಇದೆ. ಆದರೆ ಅವರಿಗೆ ನೀವು ಒತ್ತಡ ಹಾಕ್ತೀರಿ, ತುಷ್ಟೀಕರಣದ ಹೆಸರಿನಲ್ಲಿ ಅವ್ರನ್ನ ಫ್ರೀ ಬಿಡ್ತೀರಿ, ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅಂತ ಹೇಳ್ತೀರಿ. ಗಣೇಶನ ವಿಗ್ರಹ ಮೇಲಿಂದನೂ ಮಸೀದಿಯೊಳಗಿಂದ ಕಲ್ಲು ಬೀಳ್ತಾವ, ಶಿವಾಜಿ ಮೆರವಣಿಗೆಯಲ್ಲಿ ಮಸೀದಿಯಿಂದ ಕಲ್ಲು ಬೀಳ್ತಾವ. ಮಸೀದಿಯಿಂದ ಕಲ್ಲು ಹೊಡೆದವ್ರನ್ನ ಅರೆಸ್ಟ್ ಮಾಡೋದಿಲ್ಲ. ಅರೆ ಯಾರೋ ಒಬ್ರು ಮಸೀದಿಗೆ ಅದು ಇಲ್ಲಿಗಲ್ ಮಸೀದಿ ಇದೆ ಬುಲ್ಡೋಸರ್ ಹಚ್ಚಿರಿ ಅಂತ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿದ್ರು. ಬೇರೆ ಕಲ್ಲು ಹೊಡೆದವ್ರು ಮೊದಲು ಇದಕ್ಕೆ ಇನ್ಸ್ಟಿಗೇಷನ್ ಮಾಡಿದವ್ರನ್ನ ಅವ್ರ ಮೇಲೆ ಕ್ರಮ ಏನು? ಒತ್ತಾಯ ಮಾಡಿದ ಮೇಲೆ ಅರೆಸ್ಟ್ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯಿಂದ ಈ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲುಗಳನ್ನು ತೂರಾಟ ಮಾಡಿದರೆ, ಒಂದು ಮಸೀದಿ ಹತ್ತಿರ ಬಂದಾಗ ಮಸೀದಿಯ ಭಾಗದಿಂದ ಕಲ್ಲುಗಳು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಬಿದ್ದಿವೆ. ಅದರಿಂದ ಕಲ್ಲು ಎಸೆದಂಥ ಸಂದರ್ಭದಲ್ಲಿ SP ಗೂ ಕೂಡ ತಲೆಗೆ ಏಟು ಬಿದ್ದಿದೆ. 2 ಕಾನ್ಸ್ಟೇಬಲ್ಗಳಿಗೆ ಏಟು ಬಿದ್ದಿದೆ. ಕಲ್ಲುಗಳನ್ನು ತೂರಿದರೆ, ಚಪ್ಪಲಿಗಳನ್ನು ಎಸೆದಿದ್ದಾರೆ, ಶೂಗಳನ್ನು ಎಸೆದಿದ್ದಾರೆ. ಆದರೆ ಯಾರನ್ನು ಕೂಡ ಬಂಧಿಸಿರಲಿಲ್ಲ. ಯಾವಾಗ ಹಿಂದೂ ಕಾರ್ಯಕರ್ತರು ಒತ್ತಡವನ್ನು ಹಾಕಿದ್ರು, ಯಾಕೆ ಇದುವರೆಗೂ ನೀವು ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ, ಆಗ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಶಿವಾಜಿ ಜಯಂತಿಯನ್ನು ಮಾಡಬಾರ್ದ? ಶಿವಾಜಿ ಭಾವಚಿತ್ರದ ಮೆರವಣಿಗೆಯನ್ನು ಮಾಡಬಾರ್ದ? ಇದೇನು ಪಾಕಿಸ್ತಾನನ? ಘೋಷಣೆ ಮಾಡಿಬಿಡಿ, ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ದೇವಾನುದೇವತೆಗಳ ಪ್ರೊಸೆಷನ್ ಮಾಡಬಾರ್ದು. ಹಿಂದೂಗಳನ್ನ, ಹಿಂದುತ್ವವನ್ನ ಟಾರ್ಗೆಟ್ ಮಾಡಲಿಕ್ಕೆ ಕೆಲವರು ಮಾಡ್ತಾರೆ. ಅದಕ್ಕೆ ಪ್ರೋತ್ಸಾಹವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಿದ್ರೆ, ಈಗೇನು ಜೋಶಿ ಸಾಹೇಬ್ರು ಹೇಳಿದ್ರು ಆ ರೀತಿ ಫ್ರೀ ಹ್ಯಾಂಡ್ ಕೊಡಿ. ನೀವು ಇಂಥ ಕ್ರಿಮಿನಲ್ ಆ್ಯಕ್ಟ್ ಮಾಡೋರಿಗೆ ಫ್ರೀ ಹ್ಯಾಂಡ್ ಕೊಡಿ ನೀವು ಪೊಲೀಸ್ನವ್ರಿಗೆ, ಅವರು ಹಿಡಿತಾರೆ, ಮಟ್ಟ ಹಾಕ್ತಾರೆ. ಇಲ್ಲ ಅಂತಂದರೆ ನೀವು ಬಾಂಬ್ ಹಾಕಿದವನು ನಮ್ಮ ಬ್ರದರ್ ಅನ್ನೋದು, ಕಲ್ಲು ತೂರಿದವನು ನಾವು ವೋಟ್ ಬ್ಯಾಂಕ್ಗಾಗಿ ಓಲೈಸೋದು ಮಾಡಿದರೆ ಇದೇ ಪರಿಸ್ಥಿತಿ ಆಗ್ತದೆ. ಹಿಂದೂ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿನ್ನೆ ಕಲ್ಲು ತೂರಾಟದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅನೇಕ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ, ರಾಜಕೀಕರಣ ಆಗ್ತಾ ಇದೆ. ಬಟ್ ನಿನ್ನೆ ಘಟನೆಯನ್ನ ಸರಿಯಾಗಿ ನೋಡ್ತಾ ಇದ್ರೆ ಅದು ಆ ಕ್ಷಣಕ್ಕೆ ಉದ್ರಿಕ್ತವಾಗಿ ಕಲ್ಲನ್ನ ಎಸೆದಿರುವಂತದ್ದು ಅಂತ ಕಾಣಿಸ್ತಾ ಇಲ್ಲ. ಟೋಟಲಿ ಪ್ರೀ ಪ್ಲಾನ್ಡ್ ಏನಾದರೂ ಆಗಿತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಅನುಮಾನಗಳು ಮೂಡ್ತಾ ಇದೆ. ಸೊ ತನಿಖೆ ಹೇಗೆ ನಡೀತಾ ಇದೆ? 8 ಜನರ ಬಂಧನ ಆಗಿದೆ. ಇವತ್ತು ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳೇನಾದರೂ ಇದೆಯಾ? ಅರುಣ್, ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಬಾಗಲಕೋಟೆಯ ನಗರದ ಪಂಕಾ ಮಸೀದಿ ಬಳಿ ಏನು ಶಿವಾಜಿ ಮಹಾರಾಜರ ಜಯಂತಿ ಹಿನ್ನೆಲೆಯಲ್ಲಿ ಮೆರವಣಿಗೆ ನಡೀತಾ ಇತ್ತು. ಆ ಮೆರವಣಿಗೆ ಸಂದರ್ಭದಲ್ಲಿ ಇನ್ನೇನು 20 ರಿಂದ 30 ಮೀಟರ್ನಷ್ಟು ದೂರ ಕ್ರಮಿಸಿದಂತ ಸಂದರ್ಭದಲ್ಲಿ ಆ ಮೆರವಣಿಗೆ ಪೂರ್ಣಗೊಳ್ತಾ ಇತ್ತು. ಆ ಸಮಯದಲ್ಲಿನೇ ಇನ್ನು ಪಂಕಾ ಮಸೀದಿ ಏನಿದೆ ಆ ಮಸೀದಿ ಮುಂಭಾಗದಲ್ಲಿ ಬಂದಂತ ಸಂದರ್ಭದಲ್ಲಿ ಯುವಕರು ಅಂದ್ರೆ ಹಿಂದೂ ಕಾರ್ಯಕರ್ತರು DJ ಹಾಡಿಗೆ ಅಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರು. ಆ ಒಂದು ಸಂದರ್ಭದಲ್ಲೇನೆ ನಮಾಜ್ ಮಾಡೋದಕ್ಕೆ ಅಂತ ಹೇಳಿ ಪಕ್ಕಾ ಮಸೀದಿಯಲ್ಲಿ ಬಂದಂತಹ ಸುಮಾರು 100ಕ್ಕೂ ಹೆಚ್ಚು ಯುವಕರು ಅಲ್ಲಿ ಜಮಾವಣೆಗೊಂಡಿದ್ರು. ಅವರೆಲ್ಲರೂ ಕೂಡ ಈ ಒಂದು ಹಾಡುವಂತ ಸಂದರ್ಭದಲ್ಲಿ ಮತ್ತು ಕುಣಿದು ಕುಪ್ಪಳಿಸುವಂತಹ ಸಂದರ್ಭದಲ್ಲಿ
ಪೊಲೀಸರಿಗೆ ಇವರನ್ನ ಮುಂದೆ ಕಳಿಸಿ ಅನ್ನುವಂತ ರೀತಿಯಲ್ಲಿ ಆಕ್ಷೇಪಣೆಯನ್ನು ಒಡ್ಡಿದ್ರು. ಆ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ರೀತಿಯಾಗಿ ವಾದ ವಿವಾದ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬಂದಿರುವಂತದ್ದು. ಅದಾದ ಬಳಿಕ ಪೊಲೀಸರು ಒಳಗಡೆ ಇರುವಂತವರನ್ನ ನಿಯಂತ್ರಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಒಳಗಡೆ ಇರುವಂತವರು ಎಲ್ಲೋ ಒಂದ್ ಕಡೆ ಮಿತಿಮೀರಿ ವರ್ತಿಸಿದ್ದಾರೆ ಅನ್ನುವಂಥದ್ದು ಕೆಲವೊಂದಿಷ್ಟು ವಿಡಿಯೋಗಳು ಏನು ವೈರಲ್ ಆಗ್ತಾ ಇದಾವೆ. ಆ ವೈರಲ್ ಆಗಿರುವಂತಹ ವಿಡಿಯೋಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ದೃಶ್ಯಗಳಲ್ಲಿ ನೋಡುವಂತದ್ದು ಏನಂತಂದ್ರೆ ಮಸೀದಿಯ ಒಳಭಾಗದಿಂದ ಎರಡು ಕಲ್ಲುಗಳು ಹೊರಗಡೆ ಬಿದ್ದಿದ್ದಾವೆ. ಆ ಕಲ್ಲುಗಳಲ್ಲಿ ಸ್ವತಃ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಅವರಿಗೆ ಕಲ್ಲು ತಾಗಿರೋದ್ರಿಂದಾಗಿ ಸಣ್ಣ ಪ್ರಮಾಣದ ಗಾಯ ಆಗಿ ಅವರ ಶರ್ಟ್ ಮೇಲೆಯೂ ಕೂಡ ರಕ್ತದ ಗುರುತಿರುವಂತದ್ದು ಫೋಟೋ ಮತ್ತು ವಿಡಿಯೋಗಳು ಕೂಡ ಲಭ್ಯ ಆಗಿರುವಂತದ್ದು. ಅದಾದ ಬಳಿಕ ಈ ಒಂದು ಘಟನೆಯ ಬಗ್ಗೆ SP ಅವರೇ ಸ್ವತಃ ಏನು ಸ್ಪಷ್ಟೀಕರಣವನ್ನು ಕೂಡ ನೀಡಿದ್ರು. ತಮಗೆ ಸ್ವತಃ ಕಲ್ಲು ಬಿದ್ದಿರೋದನ್ನು ಕೂಡ ಒಪ್ಕೊಂಡ್ರು. ಅದ್ರ ಜೊತೆಗೆ ಇನ್ನೂ ಇಬ್ರು ಸಿಬ್ಬಂದಿಗೆ ಅಂದ್ರೆ ಪೊಲೀಸ್ ಸಿಬ್ಬಂದಿಗೆ ಕಲ್ಲು ತಾಗಿದೆ. ಅದ್ರ ಜೊತೆಗೆ ಓರ್ವ ಪ್ರಕಾಶ್ ಅನ್ನುವಂತಹ ವ್ಯಕ್ತಿಗೂ ಕೂಡ ಕಲ್ಲು ತಾಗಿತ್ತು. ಅವರು ಸದ್ಯಕ್ಕೆ ಇದೀಗ ಆ ಪ್ರಕಾಶ್ ಅನ್ನುವಂತಹ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಆಧರಿಸಿ ಏನು 8 ಜನರ ವಿರುದ್ಧ ಇದೀಗ FIR ದಾಖಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾದಂತಹ A1 ಆರೋಪಿ ತಂಜಿಮ್ ಎನ್ನುವಂತಹ ಆರೋಪಿ 28 ವರ್ಷದ ನವನಗರದ ನಿವಾಸಿಯಾಗಿರುವಂತಹ ಈ ಒಂದು ಆರೋಪಿ ಮೊದಲಿಗೆ ಕಲ್ಲು ಎಸೆದಿರುವಂತದ್ದು ಆ ವಿಡಿಯೋದಲ್ಲಿ ಗೊತ್ತಾಗಿದೆ ಅನ್ನುವಂತಹ ಮಾಹಿತಿಯನ್ನ SP ಅವರು ಹೇಳಿದ್ದಾರೆ. ಇದೇ ಒಂದು ಆಧಾರದ ಮೇಲೆ ಇದೀಗ ಆತನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ರ ಜೊತೆಗೆ ಇನ್ನೂ 7 ಜನರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಇದಾದ ಬಳಿಕ ಏನು ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಕಿಲ್ಲಾ ಭಾಗದಲ್ಲಿ ಅಂದ್ರೆ ಕೊತ್ತಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಭವಾನಿ ದೇವಸ್ಥಾನದಲ್ಲಿ ಹಿಂದೂ ಕಾರ್ಯಕರ್ತರು ಒಂದು ಸಭೆಯನ್ನ ನಡೆಸಿದ್ರು. ಆ ಸಭೆ ನಡೆಸುವ ಮೂಲಕ ಏನು 200ಕ್ಕೂ ಹೆಚ್ಚು ಜನರು ಪಂಕಾ ಮಸೀದಿಯನ್ನು ಒಳಗಡೆ ಇದ್ರು. ಅವರಿಂದನೇ ಈ ಒಂದು ಗಲಭೆ ಆಗಿದೆ. ಹೀಗಾಗಿ ಆ 200 ಜನರ ಮೇಲೆ FIR ದಾಖಲು ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಒತ್ತಾಯವನ್ನ ಮಾಡಿದ್ರು. ಅದಾದ ಬಳಿಕ ಏನು ನಗರದಲ್ಲಿ ಇರ್ತಕ್ಕಂತಹ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಹರಸಾಹಸವನ್ನೇ ಪಡಬೇಕಾಯ್ತು. ಆದ್ರೂ ಕೂಡ ಏನು ತರಕಾರಿ ಮಾರುಕಟ್ಟೆಯಲ್ಲಿ ಯುವಕರ ತಂಡ ಅಂದ್ರೆ ಯುವಕರ ಗುಂಪು ಆ ಒಂದು ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಒಂದು ಕಲ್ಲು ತೂರಾಟ ಮತ್ತೆ ಇವತ್ತು ನಡೆದಿರುವಂತದ್ದು. ಸುಮಾರು 8-10 ಜನ ಯುವಕರು ಏಕಾಏಕಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಎದುರಿಗಿದ್ದಂತಹ ಶರ್ಟ್ಗಳ ಮೇಲೆ ಕಲ್ಲು ತೂರುವಂತದ್ದು ವಿಡಿಯೋಗಳಲ್ಲಿ ಸೆರೆಯಾಗಿರುವಂತದ್ದು. ಅದಾದ ಬಳಿಕ ಏನು ಪೊಲೀಸ್ ಇಲಾಖೆ ಮತ್ತಷ್ಟು ಬಿಗಿ ಭದ್ರತೆಯನ್ನ ಈ ಒಂದು ಭಾಗದಲ್ಲಿ ನನ್ನ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ಇಲ್ಲಿ ಸ್ವತಃ IG ಅವರೇ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ರು. ಇಲ್ಲಿ ಒಂದು DR ವ್ಯಾನ್ ಅನ್ನ ನಿಲ್ಲಿಸಿದ್ದಾರೆ. ಹಲವಾರು ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಅದರ ಜೊತೆಗೇನೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಈಗ ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಂಡಿದೆ. ಎಲ್ಲರನ್ನು ಕೂಡ ಅಂದ್ರೆ ಈ ಕಡೆ ಹಿಂದೂ ಕಾರ್ಯಕರ್ತರನ್ನ ಮತ್ತು ಆ ಕಡೆ ಮುಸಲ್ಮಾನ್ ಕಾರ್ಯಕರ್ತರು ಒಂದಿಷ್ಟು ಜನರು ಬಂದಿದ್ರು. ಆ ಒಂದು ಎರಡು ಗುಂಪುಗಳನ್ನು ಕೂಡ ಸಮಾಧಾನ ಪಡಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಸದ್ಯಕ್ಕೆ ವಾತಾವರಣ ತಿಳಿಗೊಂಡ್ರು ಕೂಡ ಮುಂದಿನ ದಿನಗಳಲ್ಲಿ ಏನು ಈ ಒಂದು ಹಿನ್ನೆಲೆ ಈ ಘಟನೆ ಹಿನ್ನೆಲೆ ಏನು ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿದ್ದಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಅರುಣ್, ಓಕೆ ಮಂಜುನಾಥ್, ಈಗ ನಿನ್ನೆ ಕಲ್ಲು ತೂರಾಟ ಏನಾಯಿತು ರಾತ್ರಿ, ಆ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಅರೆಸ್ಟ್ ಮಾಡಿದ್ದು 8 ಜನರನ್ನ, ಅಥವಾ ಈಗೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಇವತ್ತಿನ ಘಟನೆಗೆ ಸಂಬಂಧಪಟ್ಟಂಗೆ ಅರೆಸ್ಟ್ ಮಾಡಿರುವಂತದ್ದ, ನೆನ್ನೆಯ ಘಟನೆನೇ ಇವತ್ತಿನ ಈ ಕಲ್ಲು ತೂರಾಟಕ್ಕೂ ಕೂಡ ಪ್ರಚೋದನೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅರೆಸ್ಟ್ ಆದಂತವ್ರು ಯಾರು? ನಿನ್ನೆ ಕಲ್ಲು ತೂರಿದವರ ಅಥವಾ ಇವತ್ತು ಕಲ್ಲು ತೂರಿದವರ? ಖಂಡಿತವಾಗ್ಲೂ ಅವರು ಈಗ ಸದ್ಯಕ್ಕೆ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಟ್ಟು 2 FIR ಗಳಾಗಿರುವಂತದ್ದು. ಆ 2 FIR ಗಳಲ್ಲಿ ಮೊದಲಿಗೆ FIR ಆಗಿರುವಂತದ್ದು ಏನಂತಂದ್ರೆ ನಿನ್ನೆ ರಾತ್ರಿ ವೇಳೆ ಏನು ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಆ ಮಸೀದಿ ಒಳಗಡೆಯಿಂದ ಏನು ಕಲ್ಲನ್ನ ಎಸೆಯಲಾಗಿತ್ತು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಟ್ಟು 8 ಜನ ಆ ಮಸೀದಿಯ ಆವರಣದಲ್ಲಿ ಇದ್ದಂತಹ 8 ಜನರ ಮೇಲೆ FIR ದಾಖಲಾಗಿರುವಂತದ್ದು. ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಂಡು ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಈ ಒಂದು ಘಟನೆಯ ಬೆನ್ನಲ್ಲೇ ಏನು ಮಧ್ಯರಾತ್ರಿ ಸುಮಾರು 12 ಗಂಟೆಗೆ ತರಕಾರಿ ಮಾರುಕಟ್ಟೆಯಲ್ಲಿ ಇದ್ದಂತಹ 1-2 ಗೂಡಂಗಡಿಗಳಿಗೆ ಅಂದ್ರೆ ತಳ್ಳು ಬಂಡಿಯಲ್ಲಿ ತರಕಾರಿ ಮಾರಾಟ ಮಾಡ್ತಾರೆ ಅಂತಹ ವ್ಯಾಪಾರಸ್ಥರ 2 ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಲಾಗಿತ್ತು. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ 3 ಕಿಡಿಗೇಡಿಗಳು ಬೈಕ್ ನಲ್ಲಿ ಬಂದು ಆ ತರಕಾರಿ ಅಂಗಡಿಗಳಿಗೆ ಬೆಂಕಿ ಹಚ್ಚಿರೋದು ಕೂಡ ಪತ್ತೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದೆ. ಆ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಪ್ರಯತ್ನವನ್ನ ಮುಂದುವರಿಸಿದೆ. ಈ 2 ಪ್ರಕರಣಗಳೇನು ಆಗಿದಾವೆ, ಈ 2 ಪ್ರಕರಣಗಳು ಕೂಡ ನಿನ್ನೆ ರಾತ್ರಿ ನಡೆದಂತಹ ಘಟನೆಗಳಿಗೆ ಸಂಬಂಧಪಟ್ಟಂತೆ ಆಗಿದ್ದಾವೆ. ಇವತ್ತು ಬೆಳಿಗ್ಗೆ ಏನು ಸುಮಾರು 1 ಗಂಟೆ ಹೊತ್ತಿಗೆ ಏನು ಕಲ್ಲು ತರಾಟ ನಡೆದಿದೆ, ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸ್ ಇಲಾಖೆ ವಿಡಿಯೋಗಳನ್ನ ಆಧರಿಸಿ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂತಹ ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಯಾರು ಈ ರೀತಿಯಾಗಿ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಈ ತನಿಖೆ ಬಳಿಕವಷ್ಟೇ ಸಂಜೆ ವೇಳೆಗೆ ಆ ಒಂದು ವಿಚಾರಕ್ಕೂ ಕೂಡ FIR ದಾಖಲಾಗುವಂತಹ ಸಾಧ್ಯತೆಗಳಿರುವಂತದ್ದು. ಓಕೆ ಮಂಜುನಾಥ್, ನಿನ್ನೆ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಏನು ಸೆಕ್ಯೂರಿಟಿ ಫೇಲ್ಯೂರ್ ಆಗಿರುವಂಥದ್ದ ಹೇಗೆ? ಯಾಕಂದ್ರೆ ಮಸೀದಿಯ ಮುಂಭಾಗದಲ್ಲೇ ಶಿವಾಜಿ ಮೆರವಣಿಗೆ ಹೋಗುತ್ತೆ ಅಂತಿದ್ರೆ ಅದು ಸೂಕ್ಷ್ಮವಾದಂಥ ಪ್ರದೇಶ ಅಂತ ಸಹಜವಾಗಿ ಪರಿಗಣಿಸ್ತಾರೆ ಪೊಲೀಸ್ ಅಧಿಕಾರಿಗಳು. ಮುಂಜಾಗ್ರತೆಯಾಗಿ ಅಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾರೆ.
ಸರ್ಚ್ ಮಾಡಿರ್ತಾರೆ ಮುಂಜಾಗ್ರತೆಯಾಗಿ. ಸೊ ಬಟ್ ಏನೂ ಆಗಿರ್ಲಿಲ್ವಾ? ಮುಂಜಾಗ್ರತಾ ಕ್ರಮಗಳು ಏನೂ ಆಗಿರ್ಲಿಲ್ವಾ? ಹೇಗೆ ಅರುಣ್, ಬಾಗಲಕೋಟೆಯಲ್ಲಿ ಹಳೆ ನಗರ ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಪಂಕಾ ಮಸೀದಿ ಮತ್ತು ಕಿಲ್ಲಾ ಓಣಿ ಅಂತ ಹೇಳಿದ್ದಾರೆ. ಈ ಒಂದು ಪ್ರದೇಶ ಏನಿದೆ ಇದು ಈ ಹಿಂದಿನಿಂದ ಕೂಡ ಸಾಕಷ್ಟು ಅತಿ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಗುರುತಿಸಲ್ಪಟ್ಟಿರುವಂತಹ ಪ್ರದೇಶ ಆಗಿದೆ. ಇಲ್ಲಿ ಯಾವಾಗ್ಲೂ ಕೂಡ ಅಂದ್ರೆ ಸಹಜ ದಿನಗಳಲ್ಲಿಯೂ ಕೂಡ ಒಂದು DR ವ್ಯಾನ್ ಇಲ್ಲಿ ಕಂಪಲ್ಸರಿ ಆಗಿ ನಿಲ್ಲಿಸಿರ್ತಾರೆ. 8 ಜನ ಪೊಲೀಸ್ ಅಂದ್ರೆ DR ಪೊಲೀಸರನ್ನ ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಿರ್ತಾರೆ. ಯಾಕಂತಂದ್ರೆ ಈ ಹಿಂದೆ ನೀವು ಕೂಡ ಈ ಒಂದು ಪ್ರದೇಶದಲ್ಲೇ ಏನು ಹಿಂದೂ ಧಾರ್ಮಿಕ ಹಬ್ಬಗಳಲ್ಲಾಗಿರ್ಬೋದು ಅಥವಾ ಮುಸಲ್ಮಾನ್ ಧಾರ್ಮಿಕ ಹಬ್ಬಗಳಲ್ಲಾಗಿರ್ಬೋದು ಇಂತಹ ಘಟನೆಗಳು ನಡೆದಿರುವಂತದ್ದು ಹಿನ್ನೆಲೆ ಇದೆ. ಹಾಗಾಗಿನೇ ನಿನ್ನೇನು ಮೆರವಣಿಗೆ ಸಂದರ್ಭದಲ್ಲಿಯೂ ಕೂಡ ಆ ಒಂದು ಮಸೀದಿಯಲ್ಲಿ ಸುಮಾರು 9 ಗಂಟೆ ಸುಮಾರಿಗೆ ಏನು ರಂಜಾನ್ ಆರಂಭ ಆಗಿರೋದ್ರಿಂದ, ರಂಜಾನ್ 2ನೇ ದಿನ ಆಗಿರೋದ್ರಿಂದ ಆ ಮಸೀದಿಯಲ್ಲಿ ಸುಮಾರು 200 ಜನರು ನಮಾಜ್ ಮಾಡೋದಕ್ಕೆ ಬಂದಿದ್ರು ಅನ್ನುವಂತಹ ಮಾಹಿತಿ ಇದೆ. ಆ ನಮಾಜ್ ಮಾಡೋಕೆ ಬಂದಂತ ಜನರು ಆ ಹೊರಗಡೆ ಹೋಗದೆ ಅಲ್ಲೇ ಜಮಾವಣೆಗೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಏನು ಮೆರವಣಿಗೆ ಬಂದಿದೆ, ಆ ಮೆರವಣಿಗೆ ಬರುವಂತಹ ಸಂದರ್ಭದಲ್ಲಿ ಆ ಒಳಗಡೆ ಇದ್ದಂತಹ ಜನರನ್ನ ಹೊರಗಡೆ ಕಳಿಸಿರ್ಲಿಲ್ಲ, ಬದಲಾಗಿ ಅವ್ರನ್ನ ಒಳಗಡೆ ಇರಿಸುವಂತ ಕೆಲಸ ಆಗಿತ್ತು. ಆ ಒಂದು ಸಮಯದಲ್ಲೇ ಏನು ಈ 8 ಜನ ಕಿಡಿಗೇಡಿಗಳಿದ್ದಾರೆ, ಇವರು ಆ ಮಸೀದಿಯ ಮುಂಭಾಗದಲ್ಲಿ ಮೆರವಣಿಗೆ ಬರ್ತಾ ಇದ್ದಂತೆ ಏನು ಅಲ್ಲಿ ಒಂದು ಶೂ ರ್ಯಾಕ್ ಏನಿಟ್ಟಿರ್ತಾರೆ, ಆ ಒಂದು ಶೂ ರ್ಯಾಕ್ ನ ಕೆಳಗಡೆ ಇದ್ದಂತಹ ಕಲ್ಲುಗಳನ್ನ ತೆಗೆದುಕೊಂಡು ಈ ಒಂದು ಮೆರವಣಿಗೆ ನಡೆಸ್ತಾ ಇದ್ದಂತಹ ಜನರ ಮೇಲೆ ಎಸೆದಿರುವಂತದ್ದು. ಅದಾದ ಬಳಿಕ ಅಲ್ಲೇ ಇದ್ದಂತಹ ಶೂಗಳನ್ನು ಕೂಡ ಎಸೆದಿರುವಂತಹ ದೃಶ್ಯಗಳು ಕೂಡ ಲಭ್ಯ ಆಗಿರುವಂತದ್ದು. ಈ ಒಂದು ಘಟನೆಯಲ್ಲಿ ಪೊಲೀಸ್ ಇಲಾಖೆ ಮುಂಜಾಗ್ರತೆ ಕ್ರಮವನ್ನು ವಹಿಸಿದ್ರು ಕೂಡ ಇಲ್ಲೊಂದ್ ಕಡೆ ಆ ಜನರನ್ನ ಒಳಗಡೆ ಇರೋದಕ್ಕೆ ಬಿಟ್ಟಿದ್ದೆ ಇಲ್ಲಿ ತಪ್ಪಾಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ಆ ಒಂದು ಆಯಾಮಗಳಲ್ಲೂ ಕೂಡ ಪೊಲೀಸ್ ಇಲಾಖೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಈಗ ಸ್ಥಳಕ್ಕೆ IGP ಅವರು, ಉತ್ತರ ವಲಯದ IGP ಅವರು ಕೂಡ ಭೇಟಿ ನೀಡಿ ಇಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ SP ಅವರಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮತ್ತು ಇಲ್ಲಿ ಈ ಘಟನೆಗೆ ಪ್ರಮುಖವಾದಂತಹ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತನಿಖೆ ಮುಂದುವರೆದಿದೆ. ಅರುಣ್, ಓಕೆ, ಈಗ ಒಂದು ಕಡೆ ಸಹಜವಾಗಿ ಹಿಂದೂ ಕಾರ್ಯಕರ್ತರು, ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ ಈ ಒಂದು ಘಟನೆ. ಈಗ ಸ್ಥಳದಲ್ಲಿ ಹೇಗಿದೆ ವಾತಾವರಣ? ಅಟ್ಲೀಸ್ಟ್ ಈಗ ಶಾಂತಿ ಸಭೆ ಮತ್ತೊಂದು ಮಗದೊಂದು ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಏನಾದರೂ ಮುಂದಾಗುವಂತ ಚಾನ್ಸಸ್ ಇದೆಯಾ ಇವತ್ತೇ? ಅರುಣ್, ಏನು ನಿನ್ನೆ ರಾತ್ರಿ 9 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸ್ ಇಲಾಖೆ ಸಾಕಷ್ಟು ಹರಸಾಹಸವನ್ನೇ ಪಡಬೇಕಾಗಿದೆ. ಯಾಕಂತಂದ್ರೆ ಕೊಂಚ ಮಟ್ಟಿಗೆ ಪರಿಸ್ಥಿತಿ ತಿಳಿಯಾದ್ರೂ ಕೂಡ ಅದು ಮತ್ತೆ ಒಂದು ಏನು ಗಲಾಟೆ ಆಗಿರ್ಬೋದು ಮತ್ತು ಗುಂಪು ಸೇರುವಂತದ್ದು ಘಟನೆಗಳು ನಡೀತಾ ಇದ್ದಾವೆ. ಅದೇ ಹಿನ್ನೆಲೆಯಲ್ಲಿ ಮತ್ತಷ್ಟು ಫೋರ್ಸ್ ಅನ್ನ ಇಲ್ಲಿ ನಿಯೋಜನೆ ಮಾಡಿ ಬಂದೋಬಸ್ತನ್ನ ಮಾಡಿರುವಂತದ್ದು. ಈಗಾಗಲೇ ಏನು 19ನೇ ತಾರೀಕಿನ ಮಧ್ಯರಾತ್ರಿಯಿಂದ ಫೆಬ್ರವರಿ 24ನೇ ತಾರೀಕಿನವರೆಗೂ ಕೂಡ ಇನ್ನು ಹಳೆ ಬಾಗಲಕೋಟೆ ನಗರ ಆಗಿರ್ಬೋದು, ನವನಗರ, ವಿದ್ಯಾಗಿರಿ ಸೇರಿದಂತೆ ಈ ಒಂದು ಪ್ರದೇಶಗಳಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿರುವಂತದ್ದು. 163 ಈಗ ಸದ್ಯಕ್ಕೆ ಜಾರಿಯಲ್ಲಿದೆ. ಈ ಒಂದು ಸಮಯದಲ್ಲಿ ಯಾರು ಕೂಡ ಗುಂಪು ಸೇರಬಾರದು ಮತ್ತು ಯಾವುದೇ ಸಭೆ ಸಮಾರಂಭಗಳು ಮತ್ತು ಯಾವುದೇ ಮನವಿ ಪತ್ರ ಕೊಡುವಂತದ್ದಾಗಿರ್ಬೋದು, ಪ್ರತಿಭಟನೆ ಮಾಡುವಂತದಕ್ಕೆ ಯಾವ್ದು ಕೂಡ ಅವಕಾಶ ಇಲ್ಲ ಅನ್ನುವಂಥದ್ದನ್ನ SP ಅವರು ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇವತ್ತು ಬೆಳಿಗ್ಗೆ ಒಂದು ಏನು ಸಭೆ ಆಗಿತ್ತು, ಆ ಸಭೆ ಬಳಿಕ ಇಂತ ಒಂದು ಗಲಾಟೆ ನಡೆದಿದೆ. ಈ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಸದ್ಯಕ್ಕೆ SP ಅವರು ಕೂಡ ಸ್ಥಳಕ್ಕೆ ಬಂದಿದ್ರು. ಅದಾದ ಬಳಿಕ ಜಿಲ್ಲಾಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಜನರನ್ನ ಮನವೊಲಿಸಿ ಈಗ ಸದ್ಯಕ್ಕೆ ನೀವು ಶಾಂತತೆಯನ್ನ ಕಾಪಾಡ್ಕೊಳ್ಳಿ, ಈ ಒಂದು ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ತನಿಖೆಯನ್ನ ನಡೆಸಿ ಯಾರಿದ್ದಾರೆ ಅವರನ್ನ ತಪ್ಪಿತಸ್ಥರಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಿಸೋದಕ್ಕೆ ನಾವು ಸಹಕರಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿದಂತಹ ಹಿನ್ನೆಲೆಯಲ್ಲಿ ಸದ್ಯ ಇದೀಗ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರುಗಳು ಈ ಒಂದು ಸ್ಥಳದಿಂದ ಬೇರೆಡೆ ಹೋಗಿರುವಂತದ್ದು. ಈಗ ಈ ಒಂದು ಪ್ರದೇಶದಲ್ಲಿ ಯಾರನ್ನು ಕೂಡ ಓಡಾಡೋದಕ್ಕೆ ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಏನು ಬಕಲೇಶ್ವರ ದೇವಸ್ಥಾನ ಇದೆ, ಪಂಕಾ ಮಸೂದಿ ಮತ್ತು ಶಿವಭವಾನಿ ದೇವಸ್ಥಾನ ಇದೆ, ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಬ್ಯಾರಿಕೇಡ್ ಹಾಕಿ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್. ಡೀಟೇಲ್